ಹಲೋ, ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ಶ್ರೀದೇವಿ. ನಾನು 6 ಮಂತ್ಸಿಂದ ಬರೀ ಹಣ್ಣುಗಳನ್ನೇ ತಿಂತಾಯಿದ್ದೀನಿ. ಆರೋಗ್ಯವಾಗಿದ್ದೀನಿ, ಏನೂ ತೊಂದರೆ ಆಗೋಲ್ಲ. ಎನರ್ಜಿ ಚೆನ್ನಾಗಿದೆ, ನಿದ್ದೆ ಚೆನ್ನಾಗಿ ಬರುತ್ತೆ, ಹೇರ್ ಫಾಲ್ ಕಡಿಮೆ ಆಗಿದೆ, ಹೇರ್ಸ್ ತುಂಬ ಚೆನ್ನಾಗಿ ಬರ್ತಾಯಿದೆ. ಇನ್ನೂ ಒಂದು ವಿಶೇಷ ಅಂದರೆ ನಾವಿಲ್ಲಿ ಸೋಪ್ಸ್ ಯೂಸ್ ಮಾಡಲ್ಲ, ಪೇಸ್ಟ್ಗಳನ್ನ ಯೂಸ್ ಮಾಡಲ್ಲ. ಹೇರ್ಗೆ ಶ್ಯಾಂಪೂಸು, ಆಯಿಲ್ಸು, ಸಿರಮ್ಸು ಯಾವುದನ್ನು ಯೂಸ್ ಮಾಡ್ತಾಯಿಲ್ಲ. ಬರೀ ಹಣ್ಣುಗಳನ್ನೇ ಚೆನ್ನಾಗಿ ತಿಂದ್ಕೊಂಡು ನೀರು ಕುಡಿತಾ ನಾವು ಆರೋಗ್ಯವಾಗಿದ್ದೀವಿ. ಇದರಲ್ಲಿ ಏನು ತೊಂದರೆ ಆಗೋಲ್ಲ. ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ EFH ಈಟ್ ಫ್ರೂಟ್ಸ್ ಆ್ಯಂಡ್ ಹೀಲ್ ಅನ್ನೋ ಒಂದು ಕಮ್ಯುನಿಟಿ ಇದೆ. ಆ ಕಮ್ಯುನಿಟಿಯಿಂದ ದಿನಾಲು ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಮೀಟಿಂಗ್ಸ್ ನಡೀತಾ ಇರುತ್ತೆ. ನೀವು ಜಾಯ್ನ್ ಆಗ್ಬೋದು. ಕನ್ನಡದಲ್ಲಿ ಬೇಕಂದರೆ ನಾನು 8 to 9 o'clock ತನಕ ಇರ್ತೀನಿ. ಕನ್ನಡದಲ್ಲಿ ನೀವು ನನ್ನ ಜೊತೆ ಮಾತಾಡ್ಬೋದು. ಇಲ್ಲಿ ನಿಮಗೆ ಯಾವುದಾದ್ರೂ ತೊಂದರೆಗಳು, ಕಾಯಿಲೆಗಳು ಇದ್ರೂ ನೀವು ನಿಮ್ಮ ಕಾಯಿಲೆಯನ್ನು ಗುಣಪಡಿಸ್ಕೋಬೋದು. ಯಾವುದೇ ರೀತಿಯ ಮೆಡಿಸಿನ್ಸನ್ನು ನಾವು ಸಜೆಸ್ಟ್ ಮಾಡಲ್ಲ. ನೀವು ಈಗಾಗಲೇ ಮೆಡಿಸಿನ್ಸ್ ತೊಗೋತಾ ಇದ್ದರೆ ಅಂದರೆ ನಿಮ್ಮ ಕಾಯಿಲೆ ಯಾವ ರೀತಿ ಕಡಿಮೆ ಆಗ್ತಾ ಬರುತ್ತೆ, ಹಣ್ಣುಗಳು ಸೇವನೆ ಮಾಡ್ಕೊತ ಯಾವ ರೀತಿ ಕಡಿಮೆ ಆಗ್ತಾ ಬರುತ್ತೆ, ಆವಾಗ ನೀವು ಗುಳಿಗೆ ಮಾತ್ರೆಗಳನ್ನ ಬಿಡ್ಬೋದು. ಕಂಪ್ಲೀಟಾಗಿ ಸ್ಟಾಪ್ ಮಾಡಿ ನೀವು ಫ್ರೂಟ್ ಡಯಟೇ ಮಾಡ್ಬೋದು. ಇದರಿಂದ ಯಾವುದೇ ರೀತಿಯ ತೊಂದರೆ ಆಗಲ್ಲ. ನೀವು ಒಂದು ಸಾರಿ ಝೂಮ್ ಮೀಟಿಂಗಿಗೆ ಬನ್ನಿ. ಅಲ್ಲಿ ಯಾವ ರೀತಿ ಬೇರೆಯವರೆಲ್ಲ ತಮ್ಮ ಕಾಯಿಲೆಗಳನ್ನ ಕಡಿಮೆ ಮಾಡ್ಕೊಂಡಿದ್ದಾರೆ, ಅದರಿಂದ ಗುಣಮುಕ್ತರಾಗಿದ್ದಾರೆ ಅಂತ ನೀವು ತಿಳ್ಕೊಳ್ಳಿ. ಝೂಮ್ ಮೀಟಿಂಗ್ಸ್ನ ಅಟೆಂಡ್ ಮಾಡ್ತಾಯಿದ್ರೆ ನಿಮಗೆ ಒಂದು ನಾಲೆಡ್ಜ್ ಬರುತ್ತೆ, ನಿಮಗೆ ಕ್ಲಾರಿಟಿ ಸಿಗುತ್ತೆ. ಅಲ್ಲಿ ಬರೀ ಹಣ್ಣುಗಳನ್ನೇ ತಿಂದ್ಕೊಂಡು ಹೇಗಿದ್ದಾರೆ ಇವರೆಲ್ಲ, ಯಾವ ರೀತಿ ಮೆಡಿಸಿನ್ಸಿಂದ ದೂರ ಇದ್ದಾರೆ, ಇಲ್ಲಿ ಹಾಸ್ಪಿಟಲ್ಸ್ ಇಲ್ಲ, ಯಾವ ಬ್ಲಡ್ ರಿಪೋರ್ಟ್ಸು ಚೆಕ್ ಮಾಡಿಸೋಕೆ ಹೇಳಲ್ಲ ನಾವು. ಹಾಗೆ ನಿಮ್ಮ ರಿಯಲ್ ಫುಡ್ಗೆ ಕರ್ಕೊಂಡು ಹೋಗ್ತೀವಿ. ಅಂದರೆ ಮನುಷ್ಯನ ನಿಜವಾದ ಆಹಾರ ಪದ್ಧತಿಗೆ ಕರ್ಕೊಂಡೋಗಿ ನಿಮ್ಮನ್ನ ಹೆಲ್ದಿಯಾಗಿಡೋಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಸೊ ನೀವು ಇದರ ಸದುಪಯೋಗ ಪಡ್ಕೋಬೇಕು ಅಂತ ನನ್ನದೊಂದು ವಿನಂತಿ. ಅದ್ರ ಜೊತೆಗೆ ಫ್ರೂಟ್ಸ್ನ ತಿನ್ನೋದ್ರ ಜೊತೆಗೆ ನಾವಿಲ್ಲಿ ವೇಗನಿಸಮ್ ಬಗ್ಗೆ ಮಾತಾಡ್ತೀವಿ. ವೇಗನಿಸಮ್ ಅಂದರೆ ಪ್ರಾಣಿ ಹಿಂಸೆ ಮಾಡಬಾರ್ದು ಅಂತ. ಈ ಆಕಳು, ಎಮ್ಮೆ, ಕುರಿ, ಕೋಳಿ, ಸಿಲ್ಕ್ ವರ್ಮ್ಸು, ಹನಿ ಬೀಸ್, ಜೇನು, ಈ ಥರದ ಎಲ್ಲ ಪ್ರಾಣಿ ಪಕ್ಷಿಗಳನ್ನ ಹಿಂಸೆ ನಾವು ಯಾವ ರೀತಿ ಮಾಡ್ತಾಯಿದ್ದೀವಿ, ಸೊ ನಮಗೆ ಕರ್ಮ ಯಾವ ರೀತಿ ರಿಟರ್ನ್ ಆಗ್ತಾಯಿದೆ ಅಂತ ಡೀಟೇಲಾಗಿ ಮಾತಾಡ್ತೀವಿ. ಒಂದು ಸಾರಿ ನೀವು EFH ಕಮ್ಯುನಿಟಿಗೆ ಮೀಟಿಂಗಲ್ಲಿ ಬಂದು ನೋಡಿ, ನಿಮಗೆ ಫುಲ್ ಕ್ಲಾರಿಟಿ ಸಿಗುತ್ತೆ. ನಾವು ಎಲ್ಲಿ ತಪ್ಪು ಮಾಡ್ತಾಯಿದ್ವಿ, ಮನುಷ್ಯನಿಗೆ ಯಾಕೆ ಕಾಯಿಲೆಗಳು ಬರ್ತಾಯಿದೆ, ನಾವು ಎಲ್ಲೆಲ್ಲಿ ತಪ್ಪು ಮಾಡ್ತಾಯಿದ್ದೀವಿ ಅನ್ನೋ ಪೂರ್ಣ ಜ್ಞಾನ ನಿಮಗೆ ಸಿಗುತ್ತೆ. ದಯವಿಟ್ಟು ಒಂದು ಸಾರಿ EFH ಮೀಟಿಂಗ್ನ ಅಟೆಂಡ್ ಮಾಡಿ. ಥ್ಯಾಂಕ್ ಯು.